ಆತ್ಮೀಯ ವಿದ್ಯಾರ್ಥಿಗಳ ಹಾಗೂ ಪಾಲಕರ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದಯ ಕ್ಲಾಸಸ್ ಕೊಪ್ಪಳ ಮತ್ತು ಶ್ರೀ ಶಾರದಾ ಕ್ಲಾಸಸ್ ಕೊಪ್ಪಳ ಈ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ನಾವು 2 ತಿಂಗಳ ಬೇಸಿಗೆ ರಜೆ ಕೋಚಿಂಗ್ ಅಂದ್ರೆ 9ನೇ ತರಗತಿ ಮುಗಿಸಿ 10ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 2 ತಿಂಗಳ ಬೇಸಿಗೆ ರಜೆ ಕೋಚಿಂಗ್ ಅನ್ನ ಏಪ್ರಿಲ್ 1ನೇ ತಾರೀಕಿನಿಂದ ನಾವು ಆರಂಭಿಸಿದ್ದು. 2 ಸಿಲೆಬಸ್ ಅಂದ್ರೆ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು ಮತ್ತು CBSE ಸಿಲೆಬಸ್ ಆಗಿರ್ಬೋದು. ಈ 2 ಸಿಲೆಬಸ್ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬ್ಯಾಚ್ಗಳು ಮತ್ತು ಸ್ಟೇಟ್ ಸಿಲೆಬಸ್ ನಲ್ಲಂತೂ ಈ ವರ್ಷ ಪ್ರತಿ ವರ್ಷ ನಾವು 3 ಬ್ಯಾಚ್ ಮತ್ತು 4 ಬ್ಯಾಚ್ 4 ಬ್ಯಾಚ್ಗಳನ್ನು ಮೇಂಟೈನ್ ಮಾಡ್ತಿದ್ವಿ. ಈಗ ಆಲ್ರೆಡಿ ನಮಗೆ ದಾಖಲಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯ ಪ್ರಕಾರ ಈಗ ಆಲ್ರೆಡಿ 4 ಬ್ಯಾಚ್ಗಳನ್ನ ನಾವು ಮುಗಿಸಿ 5ನೇ ಬ್ಯಾಚ್ ಮತ್ತು 6ನೇ ಬ್ಯಾಚಿನ ಪ್ರವೇಶಗಳು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದಾವೆ. ಬಟ್ ಈ ವರ್ಷ ಕೆಲವೊಂದು ವಿಶೇಷತೆಗಳು ಏನು ಬ್ಯಾಚ್ಗಳದ್ದು ಅಂದ್ರೆ, ಗರ್ಲ್ಸ್ ಅಂದ್ರೆ ಪಿಂಕ್ ಬ್ಯಾಚ್ ಅಂತ ಒಂದು ಬ್ಯಾಚ್ ನ ಸ್ಪೆಷಲ್ ಆಗಿ ಅನೌನ್ಸ್ ಮಾಡಿದ್ವಿ. ಆ ಬ್ಯಾಚ್ ನಲ್ಲಿ ಬರೀ ವಿದ್ಯಾರ್ಥಿನಿಯರಷ್ಟೇ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಅಲ್ಲಿ ಬರೀ ಬಾಯ್ಸ್ ಅಷ್ಟೇ ಒಂದು ಬ್ಯಾಚ್ ಸಪರೇಟ್ ಮಾಡಿದ್ವಿ. ಕೋ ಎಜುಕೇಶನ್ ಬ್ಯಾಚ್ ಒಂದು ಸಪರೇಟ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಾಗೂ ವಿದ್ಯಾರ್ಥಿಗಳಿಗೆ ಕಂಫರ್ಟ್ ಝೋನ್, ಒಂದು ತರಗತಿಯಲ್ಲಿ ತಮಗೆ ಅನುಕೂಲವಾಗುವ ಅಥವಾ ತಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಬ್ಯಾಚ್ಗಳನ್ನ ಈ ವರ್ಷ ನಾವು ಅವರ ಅನುಕೂಲಕ್ಕೆ ತಕ್ಕಂತೆಯೇ ಅದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಜೊತೆಗೆ ನಮ್ಮಲ್ಲಿ ಶಿಕ್ಷಕರ ಬಗ್ಗೆ ಮಾತಾಡೋದಾದ್ರೆ, ನಮ್ಮಲ್ಲಿ 30 ವರ್ಷಕ್ಕಿಂತ ಅತಿ ಹೆಚ್ಚು ಅನುಭವಿ ಶಿಕ್ಷಕರುಗಳು ನಮ್ಮಲ್ಲಿದ್ದಾರೆ. ಜೊತೆಗೆ ಜೂನಿಯರ್ ಟೀಚರ್ಸ್ ಏನಪ್ಪಾ ಇವ್ರ ಕೆಲಸ ಅಂತಂದ್ರೆ, ಇವರು ಸೀನಿಯರ್ ಟೀಚರ್ಗಳು ಹೇಳಿರುವಂತ ಕೆಲವೊಂದಿಷ್ಟು ಪಾಠಗಳು ಮತ್ತು ಅವರು ಕಲಿಸಿದಂತ ಕೆಲವೊಂದು ವಿಷಯಗಳ ಬಗ್ಗೆ ಇವರು ವಿದ್ಯಾರ್ಥಿಗಳಿಗೆ ಬೆಂಬಿಡದೆ ಆ ಕೆಲಸವನ್ನ ಪೂರ್ಣಗೊಳಿಸುವಲ್ಲಿ ವಿದ್ಯಾರ್ಥಿಗಳ ಜೊತೆಗೇನೆ ಇದ್ದು ಕೆಲಸ ಮಾಡಿಸ್ತಾರೆ. ಹಾಗಾಗಿ ಜೂನಿಯರ್ ಟೀಚರ್ಗಳ ಒಂದು ತಂಡ, ಆಮೇಲೆ ಸೀನಿಯರ್ ಟೀಚರ್ಗಳ ಒಂದು ತಂಡ, ಈ 2 ತಂಡಗಳು ಸೇರಿ ಈ 6 ಬ್ಯಾಚ್ಗಳನ್ನ ಯಶಸ್ವಿಪೂರ್ಣವಾಗಿ ಮತ್ತು ಅವರ ಪೂರ್ತಿ 10ನೇ ತರಗತಿ ಮುಗಿಯುವವರೆಗೂ ಕೂಡ ಅವರು ಶಾಲೆಯಲ್ಲಿ ಇದ್ರೂ ಸಹಿತ ಅವರನ್ನ ಪೂರ್ತಿ ಒಂದು ಹಂತದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ನಲ್ಲಿ ಇಟ್ಟುಕೊಂಡು ಮತ್ತು ಅವರಿಗೆ ಏನೇನು ಸವಲತ್ತುಗಳು ಮತ್ತು ಏನೇನು ಅವರಿಗೆ ಅವಶ್ಯಕತೆಗಳು ಆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಈ ಸಿಬ್ಬಂದಿ ವರ್ಗ ಹಾಗೂ ಈ ಜೂನಿಯರ್ ಮತ್ತು ಟೀಚರ್ಸ್ಗಳ ತಂಡ ಕೆಲಸ ಮಾಡುತ್ತೆ. ಜೊತೆಗೆ ಈ ವರ್ಷ ನಮ್ಮಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆಯನ್ನ ಇನ್ನೂ ನಾವು ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದೇವೆ. ಪ್ರತಿ ವರ್ಷ ನಾವು 2 ಹಾಸ್ಟೆಲ್ಗಳನ್ನು ಮೇಂಟೈನ್ ಮಾಡ್ತಿದ್ವಿ, ಗರ್ಲ್ಸ್ ಮತ್ತು ಬಾಯ್ಸ್ ಹಾಸ್ಟೆಲ್ ಅಂತ. ಈ ವರ್ಷ ಹಾಸ್ಟೆಲ್ಗಳ ಸಂಖ್ಯೆಯನ್ನು ನಾವು 2 ನಂಬರ್ನ ಜಾಸ್ತಿ ಮಾಡಿದ್ದೀವಿ. ಬಾಯ್ಸ್ ಹಾಸ್ಟೆಲ್ 2 ಮತ್ತೆ ಗರ್ಲ್ಸ್ ಹಾಸ್ಟೆಲ್ 2. ಪ್ರತಿ ಹಾಸ್ಟೆಲ್ ಅಲ್ಲಿ 50 ವಿದ್ಯಾರ್ಥಿಗಳ ಒಂದು ಕೆಪಾಸಿಟಿ ಇರುವಂತ 2 ಹಾಸ್ಟೆಲ್ಗಳನ್ನ ನಾವು ಅನೌನ್ಸ್ ಮಾಡಿದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷ ನಡೆಸುವಂತ ಇಂಡಸ್ಟ್ರಿಯಲ್ ವಿಸಿಟ್ ಅಂದ್ರೆ, ಈಗ ಕೆಲವೊಂದು ಸುತ್ತಮುತ್ತ ಇರುವಂತಹ ಕಾರ್ಖಾನೆಗಳು ಮತ್ತು ಕೆಲವೊಂದಿಷ್ಟು ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳ ಭೇಟಿ, ಜೊತೆಗೆ ಅವರ ಶೈಕ್ಷಣಿಕ ಜೀವನದ ಗುರಿಯನ್ನ ತಲುಪಲಿಕ್ಕೆ, ಅವರು ಶೈಕ್ಷಣಿಕವಾಗಿ ತಮ್ಮ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಕೆಲವೊಂದು ವಿಶೇಷ ಸಾಧಕರು ಮತ್ತು ಕೆಲವೊಂದು ಕೆರಿಯರ್ ಗೈಡೆನ್ಸ್ ಮಾಡುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಕರೆಸಿ ಅವರಿಂದ ನಾವು ಕ್ಲಾಸಸ್ ಗಳನ್ನ ಮಾಡ್ತಿದ್ವಿ. ನಮ್ಮಲ್ಲಿ ಪಾಠ ಮಾಡುವಂತಹ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಗ್ರಾಮರ್ ಆಗಿರ್ಬೋದು, ಹಿಂದಿ ಗ್ರಾಮರ್ ಆಗಿರ್ಬೋದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ಆ ವಿದ್ಯಾರ್ಥಿಗಳಿಗೆ ಏನೇನೆಲ್ಲ ಅನುಕೂಲತೆಗಳು ಕೊಡ್ಬೇಕು ಹಾಗೂ ಆ ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಈ ಎಲ್ಲ ಸಮಸ್ಯೆಗಳನ್ನ ಪತ್ತೆ ಹಚ್ಚಿ ಆ ಎಲ್ಲ 2 ತಿಂಗಳ ಅವಧಿಯಲ್ಲಿ ಅವರನ್ನ ಇಲ್ಲಿಂದ ಒಬ್ಬ ಸಿದ್ಧ ವ್ಯಕ್ತಿಯನ್ನಾಗಿ ತಯಾರಿಸಿ ಇಲ್ಲಿಂದ ಹೊರಗಡೆ ಕಳಿಸುವಂತ ಕೆಲಸವನ್ನ ಸುಮಾರು 6 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಕೊಪ್ಪಳ ಎನ್ನುವಂತ ಈ ಒಂದು ಸಣ್ಣ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ನಾವು ಇಷ್ಟು ದೊಡ್ಡ ಹೆಸರನ್ನು ಮಾಡಬಹುದು. ಜೊತೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ಇಷ್ಟು ವಿದ್ಯಾರ್ಥಿಗಳಿಗೊಂದು ತಮ್ಮ ಶೈಕ್ಷಣಿಕ ಜೀವನದ ತರಬೇತಿಯನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಪ್ರತಿ ವರ್ಷ ಈ ಸಂಖ್ಯೆ ಹೆಚ್ಚಾಗ್ತಿರುವುದು ನಮಗೇನ್ ಕಂಡು ಬರುತ್ತಂದ್ರೆ, ನಾವು ಕೂಡ ನಮ್ಮ ಈ ಒಂದು ಸಣ್ಣ ಜಿಲ್ಲೆಯಲ್ಲಿ ಅಥವಾ ಈ ಕೊಪ್ಪಳ ಕೊಂಪೆ ಅಂತ ಜಿಲ್ಲೆಯಲ್ಲಿ ನಾವು ಕೂಡ ಪ್ರಯತ್ನವನ್ನು ಮಾಡಿದ್ರೆ, ನಾವು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ, ಸರಿಯಾದ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮಕ್ಕಳನ್ನ ತಯಾರು ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ನಮ್ಮಲ್ಲಿ ಮಕ್ಕಳು ಬರ್ತಾರೆ ಅನ್ನೋದಕ್ಕೆ ಪ್ರತಿ ವರ್ಷ ನಾವು ನಡೆಸುವಂತಹ ಸಮ್ಮರ್ ವೆಕೇಶನ್ ಕೋಚಿಂಗ್ಗಳು ಸಾಕ್ಷಿ. ಈ ಸಂಸ್ಥೆ ಬರೀ ಕೊಪ್ಪಳ ಜಿಲ್ಲೆಗಷ್ಟೇ ಸೀಮಿತವಾಗಿರುತ್ತೆ ಅಂತಾನೆ ಭಾವಿಸಿದ್ವಿ. ಬಟ್ ಕಾಲಾನಂತರ ನಮಗೆ ಬಂದಂತ ರೆಸ್ಪಾನ್ಸ್ ಆಗಿರ್ಬೋದು, ನಮಗೆ ಬಂದಂತ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಈ ಎಲ್ಲ ನಮ್ಮ ನಿರೀಕ್ಷೆಗಳನ್ನ ಹುಸಿ ಮಾತು. ಜೊತೆಗೆ CBSE ವಿಭಾಗಕ್ಕೆ ಬಂದ್ರೆ, CBSE ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ಬ್ಯಾಚ್ ಗಳನ್ನ ಮೇಂಟೈನ್ ಮಾಡಿದ್ದೀವಿ. KV ಸ್ಕೂಲಿಗೆ ಒಂದು ಬ್ಯಾಚ್ ಸಪ್ರೇಟ್ ಇರುತ್ತೆ, JNV ಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಚ್ ಸಪ್ರೇಟ್ ಇರುತ್ತೆ. ಆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆಯೇ
ಏಪ್ರಿಲ್ 7ನೇ ತಾರೀಕು ಮತ್ತು ಮೇ 16ನೇ ತಾರೀಕಿನಿಂದ 2 ತರಗತಿಗಳು ಈ 2 ಡೇಟಿಗೆ ಆರಂಭವಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಶಾಲೆಯ ಬೇಸಿಗೆ ರಜೆಯ ಅನುಕೂಲಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಯನ್ನು ತಗೊಂಡು ತಮ್ಮ ಕೋಚಿಂಗ್ ಅನ್ನ ಮತ್ತು ತಮ್ಮ ಶೈಕ್ಷಣಿಕ ಜೀವನವನ್ನ ಇಲ್ಲಿ 2 ತಿಂಗಳ ಕಾಲ ನಡೆಸಬಹುದು.